ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಡತನದ ಬೆಸೆಗೆ ದುರಾದೃಷ್ಟ ಅನ್ನೋ ಚಾಟಿ ಬಂದು ಹೊಡಿತು. ಹೇಗೋ ಚಪ್ಪಲಿ ಹೊಲ್ಕೊಂಡು ಒಂದ್ ಹೊತ್ತು ಕಂಚಿ ಕುಡ್ಕೊಂಡು ಮರ್ಯಾದೆಯಿಂದ ಬದುಕ್ತಾ ಇದ್ವಿ. ನಮ್ಮಪ್ಪನ ಜೈಲಿಗೆ ಹೋದ್ರು. ಅವಾಗಿಂದ ಕುಟುಂಬದವರು ಯಾರು ನಮ್ಮನ್ನ ಸರಿಯಾಗಿ ಮಾತಾಡ್ಸ್ತಾನೂ ಇರ್ಲಿಲ್ಲ. ಎಲ್ರೂ ನಮ್ಮನ್ನ ಅಪರಾಧಿಗಳ ತರ ನೋಡ್ತಾ ಇದ್ರು. ಎಲ್ರೂ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ರು. ನೀನ್ ಇನ್ಮೇಲೆ ನಮ್ಮನೆ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಯಾಕಮ್ಮ ಅವ್ರೆ, ಏನಾಯ್ತು? ನಿನ್ ಕುಟುಂಬ ಎಂಥದ್ದು, ನಿಮ್ಮಪ್ಪ ಏನ್ ಕೆಲಸ ಮಾಡ್ತಾನೆ ಅಂತ ಇಡೀ ಊರಿಗೆ ಗೊತ್ತಾಗಿದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಮ್ಮವ್ರೆ? ನಿಮ್ಮಪ್ಪ ಸ್ಮಗ್ಲಿಂಗ್ ಮಾಡಿ ಜೈಲ್ಗೆ ಹೋಗಿ ಸೇರ್ಕೊಂಡಿದ್ದಾನೆ. ನೀನ್ ಇಲ್ಲಿ ಕೆಲಸ ಮಾಡಿದ್ರೆ ಪೊಲೀಸ್ ಅವರು ನಮ್ಮ ಮೇಲೆ ಅನುಮಾನ ಪಡ್ತಾರೆ. ನೀವು ಮಾಡಿದ ತಪ್ಪಿಗೆ ನಾವ್ ಯಾಕಮ್ಮ ಅನುಭವಿಸ್ಬೇಕು? ಅಮ್ಮವ್ರೆ, ನನ್ನಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಕೆಟ್ಟ ಕೆಲಸ ಮಾಡೋದು, ಜೈಲ್ಗೆ ಹೋಗೋದು ಇದೆಲ್ಲ ನಿಮಗ್ ಮಾಮೂಲಿ ವಿಷಯ. ಆದ್ರೆ ನಮಗ್ ಹಾಗಲ್ಲ. ನಾಳೆ ದಿನ ನಮ್ಮನೇಲಿ ಏನಾರ ಕಳ್ತನ ಆದ್ರೆ ಯಾರ ಮೇಲೆ ಅನುಮಾನ ಪಡ್ತೀವಿ ಹೇಳು? ಅದಕ್ಕೆ ನಮ್ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಇನ್ಮೇಲೆ ನೀನು ನಮ್ಮನೆ ಕೆಲ್ಸಕ್ಕೆ ಬರೋದು ಬೇಕಾಗಿಲ್ಲ. ನಿನ್ ಜಾಗಕ್ಕೆ ಆಲ್ರೆಡಿ ಬೇರೆಯವ್ರ ತಗೊಂಡಾಗಿದೆ. ನೀನು ಹೊರಡಬಹುದು. ಅಮ್ಮವ್ರೆ,